ಕರ್ನಾಟಕ ರಾಜ್ಯದಲ್ಲಿ 2 ಬ್ಯಾರಿಸ್ಟರ್ಗಳಿದ್ದರು. ಈ ಅಧ್ಯಯನ ಮಾಡಬೇಕು. ಇಂದಿನ ನಮ್ಮ ಪೀಳಿಗೆಗೆ ಕೆಲವು ವಿಷಯಗಳು ಗೊತ್ತಾಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಕೇವಲ 2 ಬ್ಯಾರಿಸ್ಟರ್ಗಳು, ಮಹಾರಾಷ್ಟ್ರದಲ್ಲಿ 1 ಬ್ಯಾರಿಸ್ಟರ್ ಇದ್ದರು, ಹೈದರಾಬಾದ್ದಲ್ಲಿ 2 ಬ್ಯಾರಿಸ್ಟರ್ಗಳಿದ್ದರು. ಅವೆಲ್ಲ ಇತಿಹಾಸಗಳು ತಕ್ಕೋತ ನೋಡ್ರಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಬ್ಯಾರಿಸ್ಟರ್ ಆದಂಥ ದಿವಂಗತ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಇವತ್ತು ನಮ್ಮನ್ನಾಗಲ್ಯಾರ. ಅವರ ಕೆಲವು ಹುದ್ದೆಗಳ ಬಗ್ಗೆ ಹೇಳ್ತೀನಿ, ಸಂಕ್ಷಿಪ್ತ ಹೇಳ್ತೀನಿ ಕೇಳ್ರಿ. ಈ ಎಸ್ ಎಂ ಕೃಷ್ಣ ಯಾವಾಗಲೂ ಅಜಾತ ಶತ್ರು ಮನುಷ್ಯ, ಯಾರ ಜೊತೆನೂ ದ್ವೇಷ ರಾಜಕಾರಣ ಮಾಡಲಿಲ್ಲ. ಯಾವಾಗಲೂ ನಾನು ಒಂದು ಸಮುದಾಯದ ಒಕ್ಕಲಿಗ ನಾಯಕ ಅಂತ ಹೇಳಲಿಲ್ಲ. ಎಲ್ಲರ ಜೊತೆ ಸಮನ್ವಯ ಸಾಧಿಸಿ ವಿದೇಶದಲ್ಲಿ ಅತ್ಯುನ್ನತ ಪದವಿ ಹೊಂದಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ITBT ಇವತ್ತು ತಂದು ಕೊಟ್ಟಂಥ ದಿಗ್ಗಜ ಅಂದರೆ ಎಸ್ ಎಂ ಕೃಷ್ಣ. ಎಸ್ ಎಂ ಕೃಷ್ಣ KPCC ಅಧ್ಯಕ್ಷರಾಗ್ಯಾರ, ಮುಖ್ಯಮಂತ್ರಿ ಆಗ್ಯಾರ, ಸ್ಪೀಕರ್ ಆಗ್ಯಾರ, ಬೃಹತ್ ಕೈಗಾರಿಕೆ ಮಂತ್ರಿ ಆಗ್ಯಾರ, ರಾಜ್ಯಪಾಲರಾಗ್ಯಾರ. ಅನೇಕ ರೀತಿಯ ಅತ್ಯುನ್ನತ ಕರ್ನಾಟಕ ರಾಜ್ಯದ ಪ್ರಮುಖ ಹುದ್ದೆಗಳನ್ನು ಹೊಂದಿ ಇವತ್ತು ನಮ್ಮನ್ನು ರಾಜ್ಯದಿಂದ ಅಗಲಿ ಹೋಗಿದಾರ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇಂಥ ರಾಜಕಾರಣಗಳು ಇವರ ಪ್ರೇರಣೆಯಿಂದ ಇನ್ನು ಯಾರು ಬೆಳೆದು ಬರಬೇಕು. ಅವರ ಶಿಷ್ಯ ಇವತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಪಾರ್ಥಿವ ಶರೀರದ ಮುಂದೆ ಹೋಗಿ ಎಸ್ ಎಂ ಕೃಷ್ಣರವರ ಸಾವಿನ ಸುದ್ದಿ ಕೇಳಿ ಬಿಕ್ಕಿ ಬಿಕ್ಕಿ ಅಳ್ತಾರ. ಇವತ್ತು DK ಶಿವಕುಮಾರ್ ಇವತ್ತು ರಾಜ್ಯದ ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಅದರ ಹಿನ್ನೆಲೆಯಲ್ಲೇ ಇರುವಂಥ ಶಕ್ತಿ ಇದೆ ಎಸ್ ಎಂ ಕೃಷ್ಣ. ಎಸ್ ಎಂ ಕೃಷ್ಣ ರಾಜ್ಯಕ್ಕೆ ಅಪಾರ ಕೊಡುಗೆಗಳನ್ನು ಕೊಟ್ಟಂಥ ವ್ಯಕ್ತಿ, ಇಂಡಸ್ಟ್ರೀಸ್ಗಳನ್ನು ತಂದಂಥ ವ್ಯಕ್ತಿ, ವಿದೇಶಿಗರ ಜೊತೆ ಮಾತುಕತೆ ಮಾಡಿ ವಿದೇಶಿ ಬಂಡವಾಳ ತಂದು ಅನೇಕ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದಂಥ ಇವತ್ತು ಎಸ್ ಎಂ ಕೃಷ್ಣ ನಮ್ಮ ಮುಂದೆ ಇಲ್ಲ. ಎಸ್ ಎಂ ಕೃಷ್ಣ ಕರ್ನಾಟಕ ರಾಜ್ಯದ ಒಂದು ರಾಜಕಾರಣಿ, ಒಂದು ಒಳ್ಳೆಯ ರಾಜಕಾರಣಿ. ಯಾವಾಗಲೂ ಹಿಂಬಾಗಿಲ ಪ್ರವೇಶ ಮಾಡಿದಂಥ ರಾಜಕಾರಣ ಅಲ್ಲ. ಎಷ್ಟೋ ಸಾರಿ ಸೋಲನ್ನು ಅನುಭವಿಸಿದರು, MLC ಸಹಿತ ಆದರು, ಕೇಂದ್ರದಲ್ಲಿ ಮಂತ್ರಿಗಳಾದರು. ಅನೇಕ ಬಾರಿ ಅನೇಕ ಯೋಜನೆಗಳೊಂದಿಗೆ ರಾಜ್ಯಕ್ಕೆ ಅಪಾರ ಕೊಡುಗೆಗಳನ್ನು ಕೊಟ್ಟಂಥ ಇವತ್ತು ಎಸ್ ಎಂ ಕೃಷ್ಣ ಕರ್ನಾಟಕ ರಾಜ್ಯದ ನಾಯಕ, ಒಕ್ಕಲಿಗರ ನಾಯಕನಲ್ಲ. ರಾಜ್ಯದ ಸರ್ವಧರ್ಮದ ನಾಯಕ ಅಂದರೆ ಈ ಎಸ್ ಎಂ ಕೃಷ್ಣ. ಅವರ ರಾಜಕೀಯ ಹಿನ್ನೆಲೆ ಬಹಳಷ್ಟು ಐತಿ. ಆದರೆ ನಾವು ಇವತ್ತು ಒಂದು ಬ್ಯಾರಿಸ್ಟರನ್ನು ಕಳ್ಕೊಂಡೀವಿ. ಭಾಳ ನಮಗೆ ನೋವಾಗ್ತೈತಿ. ಒಂದು ಬ್ಯಾರಿಸ್ಟರ್ ತಯಾರಾಗಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ 2 ಬ್ಯಾರಿಸ್ಟರ್ ಮಾತ್ರ ತಯಾರಾಗಿದ್ದರು. ಒಬ್ಬರು ಎಸ್ ಎಂ ಕೃಷ್ಣ ಮತ್ತು ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲ್. ಬೆಳಗಾವಿ ಜಿಲ್ಲೆಗೆ ಸಲ್ತೈತಿ ಆ ಗೌರವ. ಅಮರ್ ಸಿಂಗ್ ಪಾಟೀಲ್ ಅವರ ತಂದೆ ದಿವಂಗತ ವಸಂತರಾವ್ ಪಾಟೀಲ್ ರಾಜ್ಯದಲ್ಲಿಯೇ ಒಂದು ಅಪರೂಪದ ಕಂಡಂಥ ರಾಜಕಾರಣಿ. ಯಾರ ಜೊತೆನೂ ದ್ವೇಷ ರಾಜಕಾರಣ ಮಾಡದಂಥ ಮಹಾನ್ ವ್ಯಕ್ತಿಗಳು ಇವತ್ತು ಕರ್ನಾಟಕದಿಂದ ಕಣ್ಮರೆಯಾದರು. ಅವರ ಸುಪುತ್ರ ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲ್ ಜಿಲ್ಲಾ ಪಂಚಾಯತದಿಂದ ಬಂದು MP ಸಹಿತ ಆದರು. ರಾಜ್ಯಕ್ಕೆ ಅವರದೇ ಆದಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ರಾಂತಿ ಮಾಡಿದಂಥ ಅಮರ್ ಸಿಂಗ್ ಪಾಟೀಲ್ ಅವರು ಬ್ಯಾರಿಸ್ಟರು, ಎಸ್ ಎಂ ಕೃಷ್ಣನೂ ಸಹಿತ ಬ್ಯಾರಿಸ್ಟರು. ಈ ವಿಷಯ ನಮ್ಮ ಮುಂದಿನ ಪೀಳಿಗೆಗೆ ಬರಬೇಕು. ಯಾಕಂದರೆ ಎಲ್ಲರೂ ಇವತ್ತು ಉನ್ನತ ಹುದ್ದೆಗಳನ್ನು ತೆಗೆದುಕೊಳ್ಳುವ ಸಲುವಾಗಿ ವಿದೇಶಕ್ಕೆ ಹೊಂಟಿರಿ. ಬ್ಯಾರಿಸ್ಟರ್ ಯಾಕೆ ಆಗುವರಿಪ್ಪ ಕರ್ನಾಟಕದವ್ರು? ಮತ್ತು ಆ ಬ್ಯಾರಿಸ್ಟರ್ ಜಿನ್ನಾನಂತವರಿದ್ದರು, ಬ್ಯಾರಿಸ್ಟರ್ ಮಹಾತ್ಮ ಗಾಂಧಿನಂತವರಿದ್ದರು, ಬ್ಯಾರಿಸ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನಂಥವರಿದ್ದರು, ಇದೇ ಅಬ್ದುಲ್ ರೆಹಮಾನ್ ಅಂತೂಲೆ ಅವರಿದ್ದರು, ಅಸಾವುದ್ದೀನ್ ಓವೈಸಿ ಹೈದರಾಬಾದ್ದಿಂದ ಬ್ಯಾರಿಸ್ಟರ್ ಇದ್ದರು, ಅವ್ರ ತಂದೆ ಬ್ಯಾರಿಸ್ಟರ್ ಇದ್ದರು. ಇಂಥವೆಲ್ಲ ಬ್ಯಾರಿಸ್ಟರ್ಗಳು ಕರ್ನಾಟಕ ರಾಜ್ಯಕ್ಕೆ ಒಂದು ಅಪಾರ ಕೊಡುಗೆಗಳನ್ನು ಕೊಟ್ಟಂಥ ಒಂದು ದೊಡ್ಡ ಉನ್ನತ ಹುದ್ದೆಯ ದಿಗ್ಗಜರು ಇವರು. ಆದರೆ ಎಸ್ ಎಂ ಕೃಷ್ಣ ಕರ್ನಾಟಕಕ್ಕೆ ಈ ಕೃಷ್ಣ ಕಣಿವೆ ಅಪಾರವಾದ ಹಣಕಾಸನ್ನು ಬಿಡುಗಡೆ ಮಾಡಿ ಈ ಕೃಷ್ಣ ಕಣಿವೆಯನ್ನು ಒಂದು ಉನ್ನತೀಕರಣಗೊಳಿಸಿದಂಥ ಒಂದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಚಿಂತಿತ ವ್ಯಕ್ತಿ ಇವತ್ತು ಎಸ್ ಎಂ ಕೃಷ್ಣ ನಮ್ಮ ಮುಂದಿಲ್ಲ. ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇಂಥ ರಾಜಕಾರಣಿಗಳ ಪ್ರೇರಣೆಯಿಂದ ಒಳ್ಳೊಳ್ಳೆಯ ರಾಜಕಾರಣಿಗಳು ಬೆಳೆದು ಬರಲಿ ಅನ್ನೋದೇ ಖಡಕ ಜವಾರಿ ಕಾಕನ ಆಶಯ. ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ, ಫೇಸ್ಬುಕ್ದಾಗ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.